ಹಾಂ ಓಕೆ ಹಾಂ ಯಾರ್ದು ಫೋನು ಏನೋ ಪ್ರಾಬ್ಲಮ್ ಏನೋ ಇದಕ್ಕಿದ್ದಕ್ಕೆ ಎದ್ದು ಬಂದ್ಬಿಟ್ಟೆ. ಅದೇ ಕಣ, ಹೈದ್ರಾಬಾದಲ್ಲಿ ಆ ಹಳ್ಳಿ ಏರಿಯಾದಲ್ಲಿ ನಮ್ಮದೊಂದು ಪ್ರಾಜೆಕ್ಟ್ ಶುರು ಆಗಬೇಕಾಗಿತ್ತಲ್ಲ, ಹಾಂ ಅದು ಲ್ಯಾಂಡ್ ಅಕ್ವೇಷನ್ ರಿಲೇಟೆಡ್ ಏನೋ ಇಶ್ಯೂಸ್ ಆಗಿದೆ ಅಂತೆ. ಆ ಇಶ್ಯೂಸ್ನ ಆದಷ್ಟು ಬೇಗ ರಿಸಾಲ್ವ್ ಮಾಡಬೇಕು. ನಾನು ಹೈದ್ರಾಬಾದ್ಗೆ ಹೋಗ್ಬೇಕು, ಬರೋದು 1-2 ದಿವಸ ಆಗುತ್ತೆ. ನೀನು ಹೋಗ್ಬೇಕಾ? ನಾನು ಹೋದ್ರೆ ಆಗಲ್ವೇನಾ? ಇಲ್ಲ ಕಣ, ಆ ಥರ ಇದ್ದಿದ್ರೆ ನಾನು ನಿನ್ನೋ ಜೈದೇನೋ ಕಳಿಸ್ತಾ ಇದ್ದೆ. ಒಂದಷ್ಟು ಜನ ಈ ಪೊಲಿಟಿಷಿಯನ್ಸ್ ಹತ್ರ, ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಮಾತಾಡಬೇಕು. ಸೊ ಖುದ್ದಾಗಿ ನಾನೇ ಹೋಗಬೇಕು, ಬೇರೆಯವ್ನು ಕಳಿಸಿದ್ರೆ ಆಗಲ್ಲ. ಸರಿ, ಇವಾಗ ನೀನು ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಖಂಡಿತ ಆಗುತ್ತೆ, ಡೌಟೇ ಇಲ್ಲ. ಬಟ್ ಸರ್ಕಸ್ ಮಾಡಬೇಕಾಗುತ್ತೆ. ಅಲ್ಲ ಕಣ ಗೆಳೆಯ, ಆ ಲ್ಯಾಂಡ್ ನಮಗೆ 2020ನಲ್ಲಿ ಗೌರ್ಮೆಂಟ್ ಕಡೆಯಿಂದನೇ ಸ್ಯಾಂಕ್ಷನ್ ಆಗಿದ್ದಲ್ವಾ? ನಮ್ಮ ಸಿಸ್ಟಮ್ ಎಷ್ಟು ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ ಅಂತ ನಿನಗೂ ಗೊತ್ತಲ್ಲಪ್ಪ. ಒಬ್ರು ಕೊಡ್ತಾರೆ, ಇನ್ನೊಬ್ರು ಕೊಕ್ಕೆ ಹಾಕ್ತಾರೆ. ಒಂದು ಗೌರ್ಮೆಂಟ್ ನಮ್ಗೆ ಜಾಗ ಕೊಟ್ಟಿತ್ತು, ಈಗಿರೋದು ಬೇರೆ ಗೌರ್ಮೆಂಟು. ನಾವು ಡಿಲೇ ಮಾಡದೆ ಪ್ರಾಜೆಕ್ಟ್ನ ಆದಷ್ಟು ಬೇಗ ಶುರು ಮಾಡಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಈಗ ಅಲಾಟ್ ಮಾಡಿರೋ ಜಾಗ ಫಾರೆಸ್ಟಿಗೆ ಸೇರಿದ್ದು, ನಿಮ್ಗೆ ಹೇಗೆ ಕೊಡೋಕ್ಕಾಗುತ್ತೆ? ನಾವು ವಾಪಸ್ ವಶಕ್ಕೆ ತೊಗೋತೀವಿ ಅಂತ ಇದಾರಂತೆ. ಸರಿ, ಇವಾಗ ಏನು ಮಾಡ್ತೀಯಾ? ಮಾಮೂಲಿ ಯಾರನ್ನ ಹಿಡಿಬೇಕೋ ಅವ್ರನ್ನ ಹಿಡಿದು ಕೆಲಸ ಮಾಡಿಸ್ಕೋಬೇಕು. ನ್ಯಾಯವಾಗಿ ಅದು ನಮಗೆ ಸೇರ್ಬೇಕಾಗಿರೋ ಜಾಗ ಕಣ. ಸೊ ಮೋಸ ಆಗಲ್ಲ, ಬಟ್ ನಂದೇ ರೀತಿಲಿ ಸ್ವಲ್ಪ ಡೀಲ್ ಮಾಡಬೇಕಾಗುತ್ತೆ. ಲಂಚ ಗಿಂಚ ಕೊಡ್ತೀನಾ? ನೆವರ್. ನಾನು ಲೈಫಲ್ಲಿ ಆ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಭಗವಂತ ನನಗೊಂದಷ್ಟು ಶಕ್ತಿ ಕೊಟ್ಟಿದ್ದಾನೆ ಕಣ, ಅದನ್ನು ಬಳಸ್ಕೋತೀನಿ. ಯಾರನ್ನು ಹಿಡಿಬೇಕೋ ಅವ್ರನ್ನ ಹಿಡಿದು ಅವ್ರ ಹತ್ರ ಮಾತಾಡಿಸ್ತೀನಿ. ಕೆಲಸ ಅದು ಹೆಂಗಾಗಲ್ಲ ನಾನು ನೋಡ್ತೀನಿ. ನೀನು ಇಷ್ಟೊಂದು ರೊಚ್ಚಿಗೆದ್ದಿದೆ ಅಂದರೆ 100% ಕೆಲಸ ಆಗೇ ಆಗುತ್ತೆ ಕಣ. ಹಾಂ, ಸರಿ ಓದ್ತಾ, ಒಳ್ಳೆಯದಾಗಿ. ಸರಿ, ಆಲ್ ದಿ ಬೆಸ್ಟ್. ಇರಪ್ಪ, ಭೂಮಿಕಾ ಅವ್ರಿಗೆ ಒಂದು ವಿಷಯ ತಿಳಿಸ್ಬಿಡ್ತೀನಿ. ಮಾಡಿ. ಗೌತಮರೇ ಹೇಳಿ, ಪಾರ್ಟಿ ಮುಗೀತಾ? ಇಲ್ಲ ಭೂಮಿಕಾ, ನಾನು ಪಾರ್ಟಿಯಿಂದ ಅರ್ಧಕ್ಕೆ ಬರ್ತಾ ಇದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ನನ್ನ ಥಿಂಗ್ಸು ಮತ್ತು ಬಟ್ಟೆ ಸ್ವಲ್ಪ ಪ್ಯಾಕ್ ಮಾಡಿಡಿ. ನಾನು ಇಮಿಡಿಯೇಟಾಗಿ ಹೈದ್ರಾಬಾದ್ಗೆ ಹೋಗಬೇಕು. ಯಾಕೆ ಅಷ್ಟು ಅರ್ಜೆಂಟಾಗಿ ಯಾಕೆ ಹೋಗ್ತಿದ್ದೀರಾ? ಏನಾಯಿತು? ಆಫೀಸ್ ಕೆಲಸ ಅಂದ್ಕೊಳ್ಳಿ, ಅದೊಂದು ದೊಡ್ಡ ಕತೆ. ನಾನು ಬಂದು ಹೇಳ್ತೀನಿ, ದಯವಿಟ್ಟು ಪ್ಯಾಕ್ ಮಾಡಿ. ಸರಿ, ಓಕೆ, ನಾನು ಎಲ್ಲರೂ ಪ್ಯಾಕ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು. ಸರಿನಪ್ಪ, ಏನು ಹಂಗೆ ನೋಡ್ತಾ ಇದ್ದಾರೆ? ಪ್ಯಾಕ್ ಮಾಡಿಟ್ಟಿರ್ತಾರು. ಸರಿ, ಅದು ಸ್ವಲ್ಪ ನೋಡಪ್ಪ ಪಾರ್ಟಿ. ಆಯ್ತಾಯ್ತು, ಇವು ಕ್ಯಾರಿ ನಾನು ನೋಡಿ. ಬಾಯ್. ವೈ ಡಿಡ್ ಯು ಕಮ್ ಹಿಯರ್? ಜೀವ, ಅವಳು ನಿನ್ನ ತಂಗಿ, ಸ್ವಲ್ಪ ನೋಡ್ಕೊಂಡು ಮಾತಾಡು. ತಂಗಿ ಅಲ್ಲ, ದುಶ್ಮನ. ಲೇಟೆಸ್ಟ್ ದುಶ್ಮನ. ನನ್ನ ದುಶ್ಮನ್ ಲಿಸ್ಟ್ ಬೆಳೀತಾನೆ ಇದೆ. ನನಗಿಂತ ಚಿಕ್ಕವಳು, ನನಗೆ ಬುದ್ಧಿ ಹೇಳಕ್ಕೆ ಕೊಡ್ತಾಳೆ. ಒಬ್ಬ ಅವಳಿಗೆ ದಿ ಗ್ರೇಟ್ ದಿವಾನ್ ಫ್ಯಾಮಿಲಿ ಚಿಕ್ಕ ಸೊಸೆ ಅಂತ. ಆದರೆ ಒನ್ ಥಿಂಗ್ ಕ್ಲಿಯರ್, ನೀವು ದಿವಾನ್ರೇ ಇರ್ಬೋದು, ಆದರೆ ನಾವ್ಯಾರು ಜವಾನ್ರಲ್ಲ. ನಮ್ಮ ಹತ್ರನೂ ದುಡ್ಡಿದೆ. ಅದೆಲ್ಲ ಹೋಗಲಿ, ಅವತ್ತಷ್ಟೆಲ್ಲ ಮಾತಾಡಿದ್ಮೇಲೂ ನಾನು ಮನೆಗೆ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಎಕ್ಸ್ಕ್ಯೂಸ್ ಮೀ, ಇದು ಬರೀ ನಿನ್ನ ಮನೆ ಮಾತ್ರ ಅಲ್ಲ, ನನ್ನ ತವರ ಮನೆ ಕೂಡ. ಏನು ತುಂಬ ಅತಿಯಾಗಿ ಮಾತಾಡ್ತಿದ್ಯಾ? ಎಷ್ಟೇ ಧೈರ್ಯ ನಿನಗೆ ನನ್ನ ಎದುರುಗಡೆನೆ ಮಾತಾಡೋಕ್ಕೆ? ಈ ರೀತಿ ಎಲ್ಲ ಮನೆ ಕುಡ್ಕೊಂಡು ಬಂದಿದ್ಯಲ್ಲ, ನಿನಗೆಷ್ಟು ಧೈರ್ಯ? ನಿನಗೇನು ಅನ್ಸೋದೇ ಇಲ್ವಾ? ಅಪೇಕ್ಷಾ, ಪ್ಲೀಸ್, ನಾವೀಗ ಏನು ಮಾತಾಡೋದು ಬೇಡ. ಬಾಬಾ, ಹೋಗಿ ಮಲ್ಕೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬ ಟಯರ್ಡ್ ಆಗಿದ್ದೀರಾ, ಹೋಗಿ. ಐ ಲೈಕ್ ಇಟ್. ಐ ಲೈಕ್ ಯು ಪಾರ್ಥ. ಪಾರ್ಥ, ಸೀನಿಯರ್ಸಿಗೆ ಹೇಗೆ ಗೌರವ ಕೊಡಬೇಕು ಅಂತ ನಿಮ್ಮ ಹೆಂಡತಿಗೆ ಹೇಳ್ಕೊಡಿ. ಸರಿ ಬಾಬಾ, ನಾನು ಹೇಳ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಅದಕ್ಕೆ ಏನದಕ್ಕೆ ಈ ಥರ ಆಗ್ಬಿಟ್ಟಿದ ನೀನು? ಅಪ್ಪಿ ಪ್ಲೀಸ್, ಇವಾಗ ಇದ್ರ ಬಗ್ಗೆ ಏನೂ ಮಾತಾಡೋದು ಬೇಡ. ಅತ್ತೆ ಮಾವ ಏನಾದರೂ ಎಚ್ಚರ ಆದರೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಪ್ಲೀಸ್, ಬೆಳಗ್ಗೆ ಮಾತಾಡೋಣ, ಓಕೆನಾ? ಅಂದ್ರೆ ಅಣ್ಣ ಈ ರೀತಿ ಬದಲಾಗಿದ್ದಾನ? ಅಪ್ಪ ಅಮ್ಮ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ನನ್ನ ಹತ್ರ.
ಪೂರ್ತಿ ಮುಗಿಸ್ಬೇಕು. ಜಾಣೆ ಜಾಣೆ. ಸುಧಾ, ಬನ್ನಿ ಅದ್ಗೆ. ಮಾತ್ರೆ ಕೊಟ್ಯಾ? ಹಾಂ, ಇವಾಗ ತಾನೇ ಕೊಟ್ಟೆ. ಸುಧಾ, ಆ್ಯಕ್ಚುಲಿ ನಿನ್ನ ಹತ್ರ ಒಂದು ವಿಷಯ ಕೇಳಕ್ಕೆ ಅಂತ ಬಂದೆ. ಕೇಳಿ ಅದ್ಗೆ. ಅತ್ತೆ ಅವಾಗ ಯಾವುದೋ ಒಂದು ಹೆಸರನ್ನ ಹೇಳ್ತಿರ್ತಾರೆ ಅಂತ ಹೇಳ್ದೆಯಲ್ಲ, ಇತ್ತೀಚೆಗೆ ಅತ್ತೆ ಆ ಹೆಸರನ್ನ ಮತ್ತೆ ಹೇಳಿದ್ರಾ? ಇಲ್ಲ ಅದ್ಗೆ. ಆ ಹೆಸರು ನಿನಗೂ ನೆನಪಾಗಿಲ್ವಾ? ಇಲ್ಲ ಅದ್ಗೆ, ಅವರ ಹೆಸರನ್ನ ಉಪಯೋಗಿಸಿ ತುಂಬ ತಿಂಗಳುಗಳೇ ಆಗೋಯ್ತು, ಹಾಗಾಗಿ ನನಗೆ ನೆನಪಿಲ್ಲ. ಈಗ ಯಾಕೆ ಅದಕ್ಕೆ ಕೇಳ್ತಿದ್ದೀರಾ? ಅಲ್ಲ, ಅದು ಚಪ್ಪಲಿ ಹುಡ್ಕಕ್ಕೆ ಅಂತ ಶಾಕುಂತಲಾ ಅತ್ತೆ ರೂಮಿಗೆ ಹೋಗಿದ್ನಲ್ಲ, ಅಲ್ಲಿ ನನಗೊಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ಅದರಲ್ಲಿ ಪಂಕಜ ಅಂತ ಹೆಸರಿತ್ತು. ಆ ಬರ್ತ್ ಸರ್ಟಿಫಿಕೇಟ್ ಮೇಲೆ ಇದ್ದ ಡೇಟ್ ಆಫ್ ಬರ್ತು ಮತ್ತು ಶಾಕುಂತಲಾ ಅತ್ತೆ ಡೇಟ್ ಆಫ್ ಬರ್ತು ಎರಡೂ ಮ್ಯಾಚ್ ಆಗ್ತಿದೆ. ಆ ಶಾಕುಂತಲಾ ಬಂಡವಾಳ ಬಯಲು ಮಾಡೋದಕ್ಕೆ ಇದು ಒಳ್ಳೆ ಸಮಯ. ಬಿಡಬೇಡ ಭಾಗ್ಯ, ಬಿಡಬೇಡ. ಆ ಬರ್ತ್ ಸರ್ಟಿಫಿಕೇಟ್ ಶಾಕುಂತಲಾ ಅತ್ತೆ ಹತ್ರ ಯಾಕಿದೆ, ಪಂಕಜ ಯಾರು, ಏನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದು ಕೇಳಿದೆ. ಮತ್ತೆ ಏನಮ್ಮ? ಸುಧಾ, ಅತ್ತೆ ಪಾಪ ಅಂತಿದ್ದಾರೆ. ಆ ಹೆಸರು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರಾ? ಅದೇ ಗೊತ್ತಾಗ್ತಿಲ್ಲ ಅದ್ಗೆ. ಸುಧಾ, ನೆನ್ಪು ಮಾಡ್ಕೋ, ಪಾಯಿಂದ ಶುರುವಾಗೋ ಹೆಸರು ಅದು. ಹಾಂ ಅದ್ಗೆ, ಪಾಯಿಂದಾನೇ ಹೆಸರು ಹೇಳ್ತಿದ್ರು. ಅದರ ಪೂರ್ತಿ ಹೆಸರೇನಂತ ನೆನಪಾಗ್ತಿಲ್ಲ ಅದ್ಗೆ. ಅದೇ 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 ನೀವು ಸಮಾಧಾನ ಮಾಡ್ಕೊ. ಸಮಾಧಾನ, ನೀರು ಕುಡ್ದು. ಸಮಾಧಾನ ಮಾಡ್ಕೊ. ಸುಧಾ, ಇವ್ರು ಏನು ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ನನಗೂ ಗೊತ್ತಾಗ್ತಿಲ್ಲ ಅದ್ಗೆ. ಅಯ್ಯೋ ದೇವ್ರೆ, ಎಲ್ಲ ಸತ್ಯ ಗೊತ್ತಿದ್ದು ಹೇಳೋಕ್ಕಾಗ್ದೇ ಇರುವಂಥ ಪರಿಸ್ಥಿತಿಲಿ ನನ್ನನ್ನು ಇಟ್ಬಿಟ್ಟಿದೆಯಲ್ಲ ದೇವ್ರೆ. ಹಾಗಾಯ್ತು ಮರೆ, ರೀಚ್ ಆದ್ರಾ? ಹಾಂ, ಈಗ ಹಾಫ್ ಆನ್ ಅವರ್ ಆಯಿತು ರೀಚ್ ಆಗಿ. ಮತ್ತೆ ನೀವೇನು ಮಾಡ್ತಾ ಇದ್ದೀರಾ? ಊಟ ಆಯಿತಾ? ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರಾ? ಎಸ್, ನಂದೆಲ್ಲ ಆಯಿತು. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಮಾಡಬೇಕು. ಏನಿದು ಗೌತಮರೇ, ಇಷ್ಟೊಂದಾದ್ರೂ ನೀವು ಊಟ ಮಾಡಿಲ್ವಾ? ವೆರಿ ಬ್ಯಾಡ್. ಅಲ್ಲ ಗೌತಮರೇ, ನನ್ನ ಬಗ್ಗೆ ಅಷ್ಟೊಂದು ಕೇರ್ ತಗೋತೀರಾ, ನಿಮ್ಮ ಬಗ್ಗೆನೂ ನೀವು ಕೇರ್ ತಗೋಬೇಕಲ್ವಾ? ಇದಕ್ಕೆ ಹೇಳೋದು ನಿಮಗೆ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸ್ಬಾರ್ದು ಅಂತ. ಬೇಕಾ ಬಿಟ್ಟು ಇರ್ತೀರಪ್ಪ. ಯಾಕ್ರಿ ಒಂದೇ ಸಮಯ ಬೈತಾ ಇದ್ದೀರಾ? ತೀರಾ ಏನು ಲೇಟ್ ಆಗಿಲ್ಲ ರೀ, ಹಸು ಆಗ್ತಾ ಇಲ್ಲ. ಒಂದೊಂದ್ಸತಿ ನನಗಿಂತ ಜಾಸ್ತಿ ನೀವೇ ಅತಿಯಾಗಿ ಆಡ್ತೀರಿ. ಏನು ಮಾಡೋದು, ಸಹವಾಸ ದೋಷ. ನಿಮ್ಮ ಜೊತೆ ಸಹವಾಸ ಮಾಡಿ ಮಾಡಿ ಅತಿಯಾಗಿ ಪ್ರೀತಿ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ಈ ಪ್ರೀತಿ, ಕೇರು, ಕನ್ಸನು, ರಿಲೇಶನ್ಶಿಪ್ಪು ಎಷ್ಟು ಇಂಟೆನ್ಸ್ ಆಗಿರಬೇಕು, ಎಷ್ಟು ಪ್ಯಾಷನೆಟ್ ಆಗಿರಬೇಕು ಅಂತ ನಿಮ್ಮನ್ನು ನೋಡಿನೇ ಕಲ್ತಿರೋದು ನಾನು. ಈ ವಿಷಯದಲ್ಲಿ ನೀವು ನನ್ನ ಗುಂಡು ಟೀಚರ್. ಏನ್ರಿ ನೀವು ಬರ್ತಾ ಬರ್ತಾ ವಿಪರೀತ ಆಡ್ತಾ ಇದ್ದೀರಾ. ಮೋಸ್ಟ್ಲಿ ಮಗು ಮಾತನ್ನು ಸೇರಿಸಿ ನೀವೇ ಆಡ್ತಾ ಇದ್ದೀರಾ ಅನ್ಸುತ್ತೆ. ಇರ್ಬೋದು, ಬಟ್ ತಪ್ಪೇನಿದೆ? ಗಂಡನ ಜೊತೆ ಮಾತಾಡದೆ ಇನ್ಯಾರ ಜೊತೆ ಮಾತಾಡಲಿ? ನನ್ನ ಗಂಡ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಇಷ್ಟ ಕಷ್ಟಗಳನ್ನು ನನ್ನ ಗಂಡನ ಜೊತೆ ಹಂಚ್ಕೋತೀನಿ. ಆ್ಯಂಡ್ ನೀವು ನನ್ನ ಮಾತುಗಳನ್ನು ಕೇಳಿಸ್ಕೊತೀರಲ್ವಾ, ಅದೇ ಒಂಥರ ಖುಷಿ. ಹೆಂಡತಿ ಮಾತಿಗೆ ಕಿವಿಯಾಗೋ ಗಂಡ ಎಷ್ಟು ಜನಕ್ಕೆ ಸಿಗ್ತಾರೆ? ಇಲ್ಲಿ ಮಾತಿಗೆ ಮಾತು ಬೆಳೆಸೋರೇ ಜಾಸ್ತಿ. ಆಯ್ತು, ಮಾತಾಡಿ. ನಿಮ್ಗೇನೇನು ಮಾತಾಡಬೇಕು ಅನ್ಸುತ್ತೋ ಎಲ್ಲನೂ ಮಾತಾಡಿ. ಎಲ್ಲೋ ದೂರದಲ್ಲಿರೋ ಜೀವಕ್ಕೆ ನನಗೂ ಒಂಥರ ಖುಷಿ, ನೆಮ್ಮದಿ. ಮಾತಾಡಿ. ಸೇಮ್ ಹಿಯರ್ ಗೌತಮ್ ಅವರೇ, ನಿಮ್ಮ ಜೊತೆ ಮಾತಾಡ್ತಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಮೋಸ್ಟ್ಲಿ ನಮ್ಮ ಮಗುನ ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇರುತ್ತೆ. ಹೌದಾ? ಇದು ನನಗೆ ಹೊಳಿಲೇ ಇಲ್ವಲ್ರಿ, ನಮ್ಮ ಮಾತನ್ನ ನಮ್ಮ ಮಗುನು ಕೇಳಿಸ್ಕೊತಾ ಇರುತ್ತೆ ಅಂತ. ಯಾಕೆ ಕೇಳಿಸ್ಕೊಳ್ಳಲ್ಲ? ಮಹಾಭಾರತದಲ್ಲಿ ಅಭಿಮನ್ಯು ಕಥೆ ಕೇಳಿಲ್ವಾ ನೀವು? ಸುಭದ್ರ ಹೊಟ್ಟೆಯಲ್ಲಿರ್ಬೇಕಾದ್ರೆ ಚಕ್ರವ್ಯೂಹನ ಭೇದಿಸೋದು ಹೇಗೆ ಅಂತ ಕೇಳಿ ತಿಳ್ಕೊಂತಂತೆ. ಅದಕ್ಕೆ ಹೇಳ್ತಾರೆ, ನಾವೇನು ಫೀಲ್ ಮಾಡ್ತೀವಿ ಅದ್ರ ಪರಿಣಾಮ ಮಗು ಮೇಲೆ ಬೀರುತ್ತೆ ಅಂತ. ನಮ್ಮ ಹಿಂದವರು ತುಂಬ ಹಿಂದೆನೇ ಈ ಮಾತನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರಲ್ವಾ? ನಿಜ. ಮಗು ಹೊರಗೆ ಬರೋಕ್ಕೆ ಮುಂಚೆನೇ ನಮ್ಮ ಜವಾಬ್ದಾರಿಗಳು ಶುರು ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಆ ಜವಾಬ್ದಾರಿ ಭಾಳ ದೊಡ್ಡದು. ಹೌದು ರೀ, ಮಗು ಅಂತಿದ್ದಾಗೆ ನೆನಪಾಯಿತು. ನಿಮ್ಗೆ ಯಾಕೆ ಹೊಟ್ಟೆ ಇನ್ನು ಮುಂದೆನೇ ಬಂದಿಲ್ಲ? ಅಲ್ಲ, ಯೂಶಲಿ ಪ್ರೆಗ್ನೆಂಟ್ ಆಗ್ತಾ ಇದ್ದಾಗೆ ಹೊಟ್ಟೆ ದಪ್ಪ ಆಗ್ಬೇಕಲ್ವಾ?
ಯಾಕೆ ಇನ್ನೇನು ದಪ್ಪ ಆಗಿಲ್ಲ? ನನ್ಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಐ ಆಮ್ ವೇಟಿಂಗ್. ನಿಮಗೆ ಹೊಟ್ಟೆ ಮುಂದೆ ಬರೋದನ್ನ ನೋಡಕ್ ಕಾಯ್ತಾ ಇದ್ದೀನಿ ನಾನು. ಗೌತಮ್ ಅವರೇ, ನಿಮಗೆ ಇಂಥ ಯೋಚನೆ ಎಲ್ಲ ಬರುತ್ತಾ? ಅಯ್ಯೋ ದೇವ್ರೆ. ಹೋಗ್ಲಿ ಬಿಡಿ, ನನಗೆ ಹೊಟ್ಟೆ ಬಂದಿಲ್ಲ ಅಂದ್ರೆ ಏನು, ನಿಮಗೆ ಹೊಟ್ಟೆ ಬಂದಿದೆಯಲ್ಲ ಅಷ್ಟು ಸಾಕು. ಏನ್ರಿ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದೀರಾ? ಅಯ್ಯೋ ಸಾರಿ, ನಾನು ಬಾಡಿ ಶೇವಿಂಗ್ ಮಾಡ್ತಿಲ್ಲ, ಹಾಗೆ ಬಾಯಿ ಮಾತಿಗೆ ಹೇಳಿದೆ. ನೋಡಿ, ನನ್ನ ಹೊಟ್ಟೆ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದಕ್ಕಿನ್ನೂ ತುಂಬ ಟೈಮ್ ಇದೆ. ಟೈಮ್ ಬಂದಾಗ ಅದೇ ಕಾಣಿಸ್ಕೊಳುತ್ತೆ. ನೋಡಿ, ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದರೆ ಬಸರಿಯ ದಿನಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನು ಓದಿ ತಿಳ್ಕೊಳ್ಳಿ. ಓ ಆಯ್ತು, ಓದ್ ತಿಳ್ಕೊತೀನಿ ಬಿಡಿ. ಗುಡ್, ಅದನ್ನು ಮಾಡಿ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಹೊಟ್ಟೆ ನಿಮ್ಗಿಂತ ದೊಡ್ಡದಾಗಿರುತ್ತೆ. ಯಾಕಂದರೆ ನನ್ನ ಹೊಟ್ಟೆಲಿರೋ ಮಗು ನಿಮ್ಮ ಥರನೇ ಬೈ ಡಿಫಾಲ್ಟ್ ಡುಮಣ್ಣನೇ ಆಗಿರ್ತಾನೆ. ನೋ, ನಾನು ಯಾವತ್ತೂ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಹೊಟ್ಟೆಲಿ ಹುಟ್ಟೋದು ನಿಮ್ಮ ಥರನೇ ತೆಳ್ಳಿಗೆ ಬೆಳ್ಳಿಗೆ ಇರೋ ಒಂದು ಹೆಣ್ಮಗು. ಏನಿಲ್ಲ, ನನಗಿಂತ ನೀವೇ ಸೂಪರ್ ಆಗಿದ್ದೀರಾ, ಬೆಣ್ಣೆ ಮುದ್ದೆ ಥರ. ಅಯ್ಯೋ, ನನ್ನ ಬೆಣ್ಣೆ ಮುದ್ದೆ ತುಂಬ ದೂರ ಇದೆಯಲ್ಲಪ್ಪ, ಹೆಂಗಪ್ಪ ಮುದ್ದೆ ಮಾಡೋದು? ಓಕೆ, ಕಂಟ್ರೋಲ್ ಯುವರ್ ಫೀಲಿಂಗ್ಸ್. ನಾನು ವಾಪಸ್ ಬರ್ತೀನಲ್ಲ ಅವಾಗ ಹಳೆ ಬಾಕಿ ಸಮೇತ ಎಲ್ಲಾನು ಚುಕ್ತ ಮಾಡಿ, ಓಕೆನಾ? ಹೂವ ರೋಜಾ ಹೂವ 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 ನನ್ನ ಜೀವ. ಏನು ಗೊತ್ತಾ ಬೇಬಿ, ನಮ್ಮ ಹುಡುಗರ ಲೈಫು ಒಂಥರ ಗಾರ್ಡನ್ ಇದ್ದಾಗೆ. ಅದರಲ್ಲೂ ನಮ್ಮ ಲೈಫು ಯಪ್ಪ ದೊಡ್ಡ ಗಾರ್ಡನ್, ಒಂಥರ ಲಾಲ್ ಬಾಗು ಅನ್ಕೋ ಬೇಬಿ. ಈ ದೊಡ್ಡ ಲಾಲ್ ಬಾಗಲ್ಲಿ ಇರೋ ಒಂದೇ ಒಂದು ಗುಲಾಬಿ ಹೂವು ಅಂದರೆ ಅದು ನೀನೆ. ಗುಲಾಬಿ ಹೂ ಥರ ಕೆಂಪಾಗಿ ಬ್ರೈಟ್ ಆಗಿರೋದು ಬಿಟ್ಟು ನೀನೊಳ್ಳೆ ಮುಖ ಗಂಟ ಹಾಕೊಂಡು ಟೈಟ್ ಆಗಿದೆಯಲ್ಲ. ಏನಾಯ್ತು ನಿನಗೆ? ನೋ ರಿಪ್ಲೈ. ಬೇಬೆ, ಇತ್ತೀಚೆಗೆ ತುಂಬಾ ಅಪ್ಸೆಟ್ ಆಗೋದು ಕಲ್ತಿದ್ಯಾ ನೀನು. ನಾನು ನೋಡಿ ನೋಡಿ ಸಾಕಾಗಿದೆ. ಹಿಂಗೆ ಆಗ್ಬಿಟ್ರೆ ಆಮೇಲೆ ನಾನು ಅಪ್ಸೆಟ್ ಆಗ್ಬಿಡ್ತೀನಿ ಅಷ್ಟೇ. ಹಂಗಲ್ಲ ಬೇಬಿ, ಕಾರಣ ಏನು ಅಂತನಾದ್ರೂ ಹೇಳ್ಬಿಟ್ಟು ಅಪ್ಸೆಟ್ ಆಗ್ಬೇಕಲ್ವಾ? ಏನಾಯ್ತು ನಿನಗೀಗ? ಏನೂ ಆಗ್ತಿಲ್ವಲ್ಲ ಅನ್ನೋದೇ ನನ್ನ ಬೇಜಾರು. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಾವು ಮದುವೆ ಆಗೋಣ ಅಂತ, ಬಟ್ ನೀವು ಅದನ್ನು ಸೀರಿಯಸ್ಸಾಗಿ ಕನ್ಸಿಡರೇ ಮಾಡ್ತಿಲ್ಲ. ಮಾಡಿದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗಿರೋದು. ನನ್ನ ಸೆಂಟಿಮೆಂಟ್ ನಿಮಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಜಯ್? ಇನ್ನೇನು ಮದುವೆ ಆಗೋಯ್ತು ಅನ್ನೋ ಅಷ್ಟರಲ್ಲಿ ನಮ್ಮ ಮದುವೆ ಕ್ಯಾನ್ಸಲ್ ಆಯಿತು. ಅದರಿಂದ ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ನನ್ನ ಬಗ್ಗೆ ನಿಮಗೆ ಸ್ವಲ್ಪನೂ ಇಷ್ಟು ಕನಿಕಾರ ಇಲ್ಲ ಅಲ್ವಾ? ಇಷ್ಟು ಯಾವನ್ ಹೇಳಿದ್ದಿಲ್ಲ ಅಂತ? ನಮಗೆ ಜಾಸ್ತಿನೇ ಇದೆ. ಹೌದು ಇದೆ. ಇದ್ದಿದ್ರೆ ನೀವು ಯಾಕೆ ಹೀಗಿರ್ತಾ ಇದ್ರಿ? ಯಾವತ್ತೂ ನನ್ನ ಮದುವೆ ಆಗಿರ್ತಾ ಇದ್ರಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕೆ ನನಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ತಾ ಇದ್ದೀರಾ? ಅಟ್ಲೀಸ್ಟ್ ಪುರೋಹಿತ್ರ ಹತ್ರ ಮಾತಾಡಿದ್ದೀನಿ, ಮದುವೆ ಯಾವಾಗ ಅಂತ ಹೇಳ್ತೀನಿ ಅಂತ ಹೇಳಿದ್ರು ನನಗೆಷ್ಟು ಸಮಾಧಾನ ಆಗಿರ್ತಾಯಿತ್ತು ಗೊತ್ತಾ? ಬದಲಿಗೆ ಮದುವೆ ಬೇಡ ಅಂತ ಹೇಳ್ತೀರಾ. ನನಗೆಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಿದ್ರು ತಿರ್ಗಾ ಅದನ್ನೇ ಹೇಳ್ತೀರಾ. ಆಮೇಲೆ ಅವಳ ಕತೆನ ಮುಗಿಸಿದ ಮೇಲೆ ಮದುವೆ ಆಗೋಣ ಅಂತ ಹೇಳ್ತೀರಾ. ಅದನ್ನು ಕೇಳಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನನಗೂ ಮನಸ್ಸಿದೆ ಅಲ್ವಾ ಜಯ್? ಎಲ್ಲರೂ ಥರ ಇರಬೇಕು ಅಂತ ನನಗೂ ಆಸೆ ಇರುತ್ತಲ್ವಾ? ಆ ಥರ ಆಸೆ ಪಡೋದು ತಪ್ಪ ಹೇಳಿ? ತಪ್ಪು ಅಂತ ನಾನೆಲ್ಲ ಹೇಳಿದೆ ಬೇಬಿ. ಈಗ ನೀನು ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಏನೋ ನಾನು ನಿನ್ನ ಬಿಟ್ಟು ಬೇರೆಯವಳಿಂದ ಹೋಗಿದ್ದೀನಿ ಅನ್ನೋ ಥರ. ಇಷ್ಟು ಮಾತಾಡೋ ಅವಶ್ಯಕತೆ ಏನಿದೆ? ನೀವು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಂಡತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಅದು ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಬೇಬಿ, ಈಗ ಯಾಕೆ ಅವಳು ವಿಷಯ ತೆಗಿತಾ ಇದೆಯಾ? ಬೇಬಿ, ಅವಳು ನನಗೆ ಹೆಂಡ್ತಿನೇ ಆಗಿರಬಹುದು ಥರ ಅಷ್ಟೇನೆ. ಆದರೆ ಒಂದು ಹೆಂಡ್ತಿಗೆ ತೋರಿಸ್ಬೇಕಾಗಿರೋ ಲವ್, ಕೇರ್, ಕನ್ಸರ್ನ್ ಅದನ್ನೆಲ್ಲ ನಾನು ನಿನಗೆ ತೋರಿಸ್ತಾ ಇದ್ದೀನಿ ಬೇಬಿ. ಲೆಕ್ಕ ನೀನು ನಂಗೆ ನಿಜವಾದ ಹೆಂಡ್ತಿ. ಇದೆಲ್ಲ ಬರೀ ಮಾತಲ್ಲಷ್ಟೇ. ಅಷ್ಟಿದ್ದಿದ್ರೆ ನನ್ನ ಹೆಂಡತಿ ಮಾಡ್ಕೋಬೇಕಿತ್ತು, ಬೇಗ ನನ್ನ ಮದುವೆ ಆಗಬೇಕಿತ್ತು. ಯಾಕೆ ಆಗ್ತಿಲ್ಲ? ಯಾಕೆ ಹೇಳಿ? ನಿಮ್ಗದು ಬೇಕಿಲ್ಲ. ಜೈ, ನಾನಾದರೂ ಎಷ್ಟು ದಿನ ಅಂತ ಮದುವೆ ಆಗದೆ ನಿಮ್ಮ ಜೊತೆ ಹೀಗೆ ಇರಲಿ ಹೇಳಿ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ಒಂದ್ಸಲ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಎಲ್ಲಾದರೂ ಹೋಗಿ ಸತ್ತೋಗೋಣ ಅಂತ ಅನಿಸುತ್ತೆ. ಅಷ್ಟು ಹರ್ಟ್ ಆಗುತ್ತೆ ನನಗೆ. ನಿಜ ಜೈ, ನೀವೇನಾದರೂ ನನ್ನನ್ನು ಮದುವೆ ಆಗಿಲ್ಲ ಅಂದರೆ ಹೆಣಿದೋಳು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನು ಮಾತಾಡ್ತಾ ಇದೀಯಾ? ಮತ್ತಿನ್ನೇನು ಮಾಡಲಿ ಜೈ? ಯಾವಾಗಲೂ ಹೀಗೆ ಏನಾದರೂ ಒಂದು ಹೇಳಿ ನಂಗೆ ಸಮಾಧಾನ ಮಾಡ್ತೀರಾ? ಹಾಗಂತ ಹೋಗಿ ಸಾಯ್ತೀಯಾ?
ಬೇಬಿ ಯಾಕೆ ಹೀಗೆಲ್ಲ ಮಾತಾಡ್ತೀಯ ಈ ಭಾಗ್ಯಕ್ಕ ನಾವಿಬ್ಬರು ಲವ್ ಮಾಡಿದ್ದು ನೀನು ಸಾಯೋದಕ್ಕ ನೀನು ಸಾಯ್ಬೇಕು ತಾನೆ ಸರಿ ನಡಿ ಜೊತೆಲೇ ಬರ್ತೀನಿ ನಾನು ಇಬ್ರು ಒಟ್ಟಿಗೆ ಸಾಯೋಣ ಏನು ನೋಡ್ತಾ ಇದೆಯಾ ನೀನು ಕಂಪ್ಲೇಂಟ್ ಏನು ನಾವಿಬ್ರು ಒಂದಾಗಕ್ಕಾಗ್ತಿಲ್ಲ ಮದುವೆ ಆಗಕ್ಕಾಗ್ತಿಲ್ಲ ಅಂತ ತಾನೆ ಬಾ ಸಾಯೋಣ ಸತ್ಮೇಲಾದರೂ ಒಂದಾಗ್ತೀವಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ನನ್ನ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ನನಗೆ ನಂದೇ ಅಂತ ಒಂದಷ್ಟು ಸಮಸ್ಯೆಗಳಿದ್ದಾವೆ ಅದು ಸಾಲ್ವ್ ಆಗಬೇಕು ಸಾಲ್ವ್ ಆದ್ರೇ ನಿನ್ನ ಮದುವೆ ಕೆಲಸ ಸಲೀಸಾಗೋದು ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಬೇಕು ಟೈಮ್ ಕೊಡು ಇನ್ನೂ ಎಷ್ಟು ದಿನ ಅಜಯ್? ನಾನಂತೂ ತುಂಬಾ ಕಾದಿದ್ದೀನಿ. ನಾಳೆ ಹೇಳ್ತೀನಿ ಬೇಬಿ. ಯಾವಾಗಲೂ ಇದನ್ನೇ ಹೇಳ್ತೀರಾ, ನನಗೆ ಸಾಯೋದಕ್ಕೂ ಬಿಡ್ತಿಲ್ಲ, ಈ ಕಡೆ ಖುಷಿಯಾಗಿ ಬದುಕೋದಕ್ಕೂ ಬಿಡ್ತಿಲ್ಲ. ಹೀಗಾದರೆ ನಾನಾದರೂ ಏನು ಮಾಡಲಿ ಜಯ್ ಹೇಳಿ? ಥೂ ಏನಪ್ಪ ಮಾಡಲಿ, ಈಗ ಒಳ್ಳೆ ಕಷ್ಟಕ್ಕೆ ಬಂತಲ್ಲ. ಸಾಕು ಸಾಕು, ನೀವು ಹೋಗಿ ಊಟ ಮಾಡಿ, ಈಗಾಗಲೇ ತುಂಬ ಟೈಮ್ ಆಗೋಗಿದೆ. ಪರವಾಗಿಲ್ಲ ಮಾತಾಡ್ರಿ, ನನಗೇನಂತ ಹಸುವಾಗ್ತಾ ಇಲ್ಲ. ನಾನು ಸಂಜೆ ಲೈಟಾಗಿ ಸ್ವಲ್ಪ ತಿಂದಿದ್ದೆ, ನಿಮಗೆ ಗೊತ್ತಲ್ಲ ನನ್ನ ಹೊಟ್ಟೆಗೆಲ್ಲ ನಾನು ಮೋಸ ಮಾಡ್ಕೊಳ್ಳಲ್ಲ. ಮಾತಾಡಿ ಪರವಾಗಿಲ್ಲ. ನೀವು ಬಿಡಿ, ನಿದ್ದೆ ಬಿಟ್ಟರು ಊಟ ಬಿಡಲ್ಲ. ಮತ್ತೇನು ಇನ್ನೂ ಎಚ್ಚರವಾಗಿದ್ದೀರಲ್ಲ, ನಿದ್ದೆ ಬಂದಿಲ್ವಾ? ಏನೋ ಗೊತ್ತಿಲ್ಲಪ್ಪ, ಇವತ್ತು ನಿದ್ದೆ ಬರ್ತಿಲ್ಲ. ಜನರಲಿ ಹೇಳ್ತಾರೆ ಬಸ್ರಿ ಆಗಿದ್ದಾಗ ಈ ಥರ ನಿದ್ದೆ ಬರಲ್ಲ ಅಂತ. ಓ ಸರಿ, ಈಗ ನಿಮಗೆ ನಿದ್ದೆ ಬರೋ ಹಾಗೆ ಮಾಡೋಕ್ಕೆ ಒಂದು ಕತೆ ಹೇಳಲಾ? ಕಥೆನಾ? ಹಾಂ, ನನ್ನ ಕತೆ ಕೇಳ್ತಾ 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 ನೀವು ನಿದ್ದೆ ಮಾಡ್ಬೋದು. ಹೇಳಲಾ? ಓಕೆ, ಬಟ್ ಗೌತಮ್ ಅವರೇ, ಮಕ್ಕಳಾಗೋ ಟೈಮಲ್ಲಿ ತೀರಾ ಮಕ್ಕಳಿಗೆ ಹೇಳೋ ಥರ ಕಥೆ ಹೇಳ್ಬೇಡಿ. ಇಲ್ಲ ಇಲ್ಲ, ಈ ಒಂದು ಬ್ರಿಡ್ಜ್ ಸ್ಟೋರಿ ಥರ ಹೇಳ್ತೀನಿ, ಓಕೆನಾ? ಹಂಗಂದ್ರೆ ಐ ಮೀನ್ ನಿಮಗೆ ಮತ್ತೆ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುಗೆ ಸೆಟ್ ಆಗೋ ಥರದ್ದು ಒಂದು ಸ್ಟೋರಿ ಹೇಳ್ತೀನಿ ಹಿಂದೆ. ಓ ಹಾಗೆ, ಸರಿ ಹೇಳಿ, ಅದು ಯಾವ ಥರ ಕಥೆ ಹೇಳ್ತೀರಾ ಅಂತ ಕೇಳಿಸ್ಕೊತೀನಿ. ಹಾಂ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಯ್ಯೋ ದೇವ್ರೆ, ಅದೇ ಹಳೆ ಫಾರ್ಮುಲಾ. ಒಂದು ಊರಂತೆ, ಅದ್ರಲ್ಲಿ ರಾಜ ಅಂತೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಊರು ಮತ್ತೆ ಬೇರೆ ರಾಜ. ಓಕೆ ಓಕೆ, ಸಾರಿ ಹೇಳಿ. ಆ ರಾಜನಿಗೆ ಒಂದು ಸುಂದರವಾದ ರಾಣಿ ಸಿಕ್ಕಿದ್ಲು. ಆ ರಾಜ ಹೆಂಗೋ ಮಾಡಿ ಆ ರಾಣಿನ ಕ್ಯಾಚ್ ಹಾಕೊಂಬಿಟ್ಟ. ಮದುವೆನೂ ಆಗೋಯ್ತು. ಅವರಿಬ್ಬರಿಗೂ ಒಂದು ರಾಜ್ಕುಮಾರಿ ಹುಟ್ಟು. ಆ ರಾಜ್ಕುಮಾರಿಗೆ ಸ್ಟಾಪ್ 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 ಸ್ಟಾಪ್. ಯಾಕ್ರಿ? ಗೌತಮ್ ಅವ್ರೆ, ಏನಂದ್ರೆ ನೀವು ಕಥೆ ಹೇಳ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿದ್ರೆ ನಿಮ್ಮ ಸ್ವಂತ ಕಥೆ ಹೇಳ್ತಿದ್ದೀರಾ. ಸರಿ, ನಂತರ ರಾಣಿ ಸಿಕ್ಕಿದ್ಲು, ಏನೋ ಒಪ್ಕೊಳ್ಳೋಣ. ಆದರೆ ಈ ಸೈಕಲ್ ಗ್ಯಾಪಲ್ಲಿ ರಾಜ್ಕುಮಾರಿ ಹೆಂಗೆ ಬದಲು? ಹಾಂ, ಅದಾಗಬೇಕಾಗಿರೋದು ರಾಜ್ಕುಮಾರ, ಯುವರಾಜ ಅಲ್ವಾ? ರೀ, ಕತೆ ಇರೋದೇ ಹಾಗೆ ಅಂದಮೇಲೆ ಅದೇಂಗ್ರಿ ಬೇರೆ ಥರ ಹೇಳೋಕ್ಕಾಗುತ್ತೆ? ಹೌದಾ, ಸರಿ ಹೇಳಿ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಮುಂದುವರ್ಸಿ ನೀವು. ಹಾಂ, ಆ ರಾಜ್ಕುಮಾರಿ ಅಂತ ಹೇಳಿದ್ನಲ್ಲ, ಅವಳು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವಳು ಅಪ್ಪನಿಗೆ ಬಹಳ ಕ್ಲೋಸು, ಮುದ್ದಿನ ಮಗಳು, ಪಟ್ಟ ಶಿಷ್ಯೆ ಅಂತ ಬಾಂಡಿಂಗ್ ಅವ್ರದ್ದು. ನಿಲ್ಸಿಪ್ಪ, ನೀವು ಹೇಳ್ತಿರೋ ಸ್ಟೋರಿ ನಂಗೆ ಇಷ್ಟನೇ ಆಗ್ತಿಲ್ಲ, ಇಂಟ್ರೆಸ್ಟಿಂಗ್ ಆಗೇ ಇಲ್ಲ ಅದು. ನೋಡಿ, ನಿಮ್ಮ ಸ್ಟೋರಿನ ನಾನು ಮುಂದುವರಿಸ್ತೀನಿ. ಕೇಳಿಸ್ಕೊಳ್ಳಿ. ಈ ನಿಮ್ಮ ರಾಜ್ಕುಮಾರಿನ ತೆಗೆದು ಸೈಡಲ್ಲಿಡಿ. ಆ ರಾಜ ರಾಣಿಗೆ ಒಬ್ಬ ರಾಜ್ಕುಮಾರ ಹುಟ್ಟಿದ ಅಂತ ಇಟ್ಕೊಳ್ಳೋಣ. ಅವನು ನಿಮ್ಮ ಥರನೇ ರೋಷ್ಕುಲ ಥರ ಇದ್ದ, ಪಿಂಕ್ ಕಲರ್ ರೋಷ್ಕುಲ ಥರ. ಈ ರೋಷ್ಕುಲ ಬೆಳೆದು, ಐ ಮೀನ್ ರಾಜ್ಕುಮಾರ ಬೆಳೆದು ದೊಡ್ಡವನಾಗಿ ಅವ್ರ ಅಪ್ಪನ ಥರನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ. ಅವನಿಗೊಬ್ಬ ರಾಜ್ಕುಮಾರಿ ಸಿಕ್ಕಿದ್ಲು, ಅವರಿಬ್ಬರು ಚೆನ್ನಾಗಿದ್ರು, ಹ್ಯಾಪಿಲಿ ಮ್ಯಾರಿಡ್ ಎವರ್ ಆಫ್ಟರ್. ಅಲ್ಲಿಗೆ ಕಥೆ ಮುಗೀತು. ಹೇಗಿತ್ತು? ಬರೀ ಇದೇ ಆಯ್ತು ನಿಮ್ದು. ಈಗೀಗ ಟೀಚರ್ ಹೋಗಿ ತರಲೆ ಸ್ಟೂಡೆಂಟ್ ಆಗಿದ್ದೀರಾ. ನಾನು ಸೀರಿಯಸ್ ಆಗಿಬಿಟ್ರೆ ಮಗುನು ಸೀರಿಯಸ್ ಆಗಿಬಿಡುತ್ತೆ, ಆಮೇಲೆ ಮುಖ ಗಂಟು ಹಾಕೊಂಡು ಹುಟ್ಟುತ್ತೆ. ಹೌದು. ಸರಿ, ಈಗ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು? ರಾಜ್ಕುಮಾರ. ಅದಕ್ಕಿಂತ ಒಳ್ಳೆ ಹೆಸರು ಬೇಕಾ? ಅಲ್ಲ, ಈಗ ಗಂಡು ಮಗು ಹುಟ್ಟಿದ್ರೆ ನಿಮ್ಮ ಆಸೆ ಪ್ರಕಾರ ರಾಜ್ಕುಮಾರ ಅಂತ ಹೆಸರಿಡೋಣ. ಅಕಸ್ಮಾತ್ ಹೆಣ್ಮಗು ಹುಟ್ಟಿದ್ರೆ ನನ್ನ ಆಸೆ ಪ್ರಕಾರ ರಾಜ್ಕುಮಾರಿ ಅಂತ ಹೆಸರಿಡೋಣ. ಡಿಫ್ರೆಂಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತಲ್ವಾ? ಗೌತಮ್ ಅವರೇ, ನೀವು ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ಹುಟ್ಟೋದು ಹೆಂಗಿದ್ರು ಗಂಡು ಮಗುನೇ, ಅವನಿಗೆ ರಾಜ್ಕುಮಾರ ಅಂತ ಹೆಸರು ಫಿಕ್ಸ್ ಮಾಡಿದೀವಲ್ಲ, ಸೊ ರಾಜ್ಕುಮಾರಿ ಕ್ಯಾನ್ಸಲ್. ಒಲೆ ಇದ್ದೀರಾ ಕಣ್ರಿ ನೀವು, ಸುತ್ತಿ ಬಳಸಿ ನಿಮ್ಮ ರೂಟ್ಗೆ ಬಂದ್ಬಿಡ್ತೀರಾ. ಎಲ್ಲೋದ್ರೂ ಅಲ್ಲೇ ಗಿರಿಕೆ ಹೊಡಿತಾ ಇರ್ತೀರಾ. ಟಿಪಿಕಲ್ ಹೆಂಡತಿ ಥರ ಹಠ ಮಾಡೋದು ಕಲ್ತ್ಬಿಟ್ಟಿದ್ದೀರಾ. ಮತ್ತೆ ಅದು ನಮ್ಮ ಟ್ರೇಡ್ ಮಾರ್ಕ್ ಗೌತಮ್ ಅವರೇ. ಎಷ್ಟೇ ಆದರೂ ನಾನು ಹೆಂಗಸೋ, ನಾನು ಹೀಗಿಲ್ಲ ಅಂದರೆ ಅದು ನಮ್ಮ ಕುಲಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ನಮ್ಮ ಲೆಗಸಿನ ಮುಂದುವರಿಸ್ತಿದ್ದೀನಿ. ಹೊಟ್ಟೆ ಹೊಡೆದಿದ್ದು ಸಾಕು, ಈಗ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಮಿಸ್ ಯು ಟು ಅಂದರೆ ನೀವಿಬ್ಬರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ.
ಅಫ್ಕೋರ್ಸ್ ನಿಮ್ಮ ಜೊತೆ ಮಾತಾಡಿದ್ನಲ್ಲ ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗ್ಬೋದು. ಎನಿವೇಸ್ ಕನ್ಸಲ್ಲಿ ಬರೋದನ್ನ ಮರಿಬೇಡಿ. ಮನ್ಸಲ್ಲೇ ಇದೀನಲ್ಲ, ಕನ್ಸಲ್ಲಿ ಯಾಕೆ? ಟಚ್ ಮಾಡಿಬಿಟ್ರಿ ಗೌತಮ್ ಅವರೇ. ಬಟ್ ಆದರೂ ಲಾಜಿಕ್ ಹುಡುಕ್ಬೇಡಿ, ದಯವಿಟ್ಟು ಕನ್ಸಲ್ಲಿ ಬನ್ನಿ. ಆಯ್ತಾಯ್ತು, ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್. ಥ್ಯಾಂಕ್ ಯು, ಬಾಯ್. ಕನ್ಸ್ ಬಿತ್ತಾ? ಕೆಟ್ಟ ಕನ್ಸ್ ಬಿತ್ತಾ? ಯಾರಿದ್ದಾರೆ ಅಲ್ಲಿ? ಯಾರು ಇಲ್ಲ ನೋಡು.